ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಟು ಜನ್ಮಭೂಮಿ ಚಾನಲ್. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರವಿ ಪೂಜಾರಿಯನ್ನು ಎಡಿಜಿಪಿ ಅಮರ್ ಕುಮಾರ್ ಪಾಂಡೆ ನೇತೃತ್ವದ ತಂಡ ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶಗಳಿಂದ ಬಂಧಿಸಿ ಭಾರತಕ್ಕೆ ಕರೆತಂದಿದೆ. ದೇಶದಲ್ಲಿ ಕೊಲೆಯತ್ನ, ಬೆದರಿಕೆ, ಹಪ್ತ ವಸೂಲಿ ಸೇರಿದಂತೆ 97ಕ್ಕೂ ಹೆಚ್ಚು ಅಪರಾಧ ಕೃತ್ಯಗಳನ್ನು ಎಸಗಿದ ಭೂಗತ ಪಾತಕಿ ರವಿ ಪೂಜಾರಿ. ಭೂಗತ ಪಾತಕಿ ಛೋಟಾ ರಾಜನ ಬಲಗೈ ಬಂಟನಾಗಿದ್ದ ರವಿ ಪೂಜಾರಿ 1994ರಲ್ಲಿ ಕೊಲೆ ಪ್ರಕರಣದಲ್ಲಿ ಮುಂಬೈ ಪೊಲೀಸರ ಬಲೆಗೆ ಬಿದ್ದಿದ್ದ. ಜಾಮೀನಿನ ಮೇಲೆ ಹೊರಬಂದು ಕೊಲೆ, ಸುಲಿಗೆ, ಹಪ್ತ ವಸೂಲಿ ಅಪರಾಧ ಕೃತ್ಯ ಶುರು ಮಾಡಿದ್ದ. ಮುಂಬೈ ಪೊಲೀಸರು ಬಂಧನಕ್ಕೆ ಬೆನ್ನತ್ತಿದ ವಿಷಯ ತಿಳಿದ ರವಿ ಪೂಜಾರಿ ನಕಲಿ ಪಾಸ್ಪೋರ್ಟ್ ಪಡೆದು ನೇಪಾಳ ಮಾರ್ಗವಾಗಿ ಬ್ಯಾಂಕಾಕ್ಗೆ ಜಿಗಿದು ಅಲ್ಲಿಂದ ಉಗಾಂಡ ತಲುಪಿದ್ದ. ಅರಬ್ ದೇಶಗಳನ್ನು ಸುತ್ತಾಡಿ ಬುರ್ಕಿನಾ ಫಾಸೋಗೆ ತೆರಳಿ ಸ್ಥಳೀಯ ಯುವತಿಯನ್ನು ಮದುವೆಯಾಗಿ ಹೋಟೆಲ್, ರಿಯಲ್ ಎಸ್ಟೇಟ್, ಸಲೂನ್ ಶಾಪ್ ಉದ್ಯಮ ಆರಂಭಿಸಿ 12 ವರ್ಷಗಳ ಕಾಲ ಜೀವನ ನಡೆಸಿದ್ದ. ಸ್ಥಳೀಯ ನಾಗರಿಕತ್ವವನ್ನು ಪಡೆದಿದ್ದ. ಭಾರತದಲ್ಲಿ ತನ್ನದೇ ಗ್ಯಾಂಗ್ ಜೊತೆ ಇಂಟರ್ನೆಟ್ ಸಂಪರ್ಕದಲ್ಲಿ ಸದಾಕಾಲ ಸಕ್ರಿಯನಾಗಿದ್ದ. ಬಿಲ್ಡರ್, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಸಿನಿಮಾ ರಂಗ ಉದ್ಯಮಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಬೆದರಿಕೆ ಒಡ್ಡಿ ಹಪ್ತ ವಸೂಲಿ ಮಾಡುತ್ತಿದ್ದ. ಸೆನೆಗಲ್ನಲ್ಲಿ ಇದ್ದು ಸಮಾಜ ಸೇವೆ ಮಾಡುತ್ತಾ ಜನರ ಪ್ರೀತಿ ಗಳಿಸಿದ್ದ ಭೂಗತ ಪಾತಕಿ. ಮಂಗಳೂರಿನಲ್ಲಿ ಹುಟ್ಟಿದ ಹೆಸರು ರವಿ ಪ್ರಕಾಶ್ ಪೂಜಾರಿ. ಭೂಗತ ಲೋಕಕ್ಕೆ ಕಾಲಿಟ್ಟಾಗ ಛೋಟಾ ರಾಜನ್ ತನ್ನ ಬಂಟನಿಗೆ ಆಂಟೋನಿ ಫರ್ನಾಂಡಿಸ್ ಎಂದು ಹೆಸರು ಬದಲಾಯಿಸಿದ್ದ. ಬಳಿಕ ಸೆನೆಗಲ್ಗೆ ತೆರಳಿದ ರವಿ ಪೂಜಾರಿ ಸೋನಿರಾಕಿ ಫರ್ನಾಂಡಿಸ್ ಎಂದು ಹೇಳಿಕೊಂಡಿದ್ದ. 2007ರಲ್ಲಿ ಬೆಂಗಳೂರಿನ ಶಬನಮ್ ಡೆವಲಪರ್ಸ್ ಮಾಲೀಕರಾದ ಸಮೀವುಲ್ಲಾ ಎಂಬುವರ ಬಳಿ ಪೂಜಾರಿ ಹಪ್ತ ವಸೂಲಿ ಮಾಡಲು ತನ್ನ ಸಹಚರರೊಂದಿಗೆ ಒಳಸಂಚು ರೂಪಿಸಿದ್ದ. 2007 ಫೆಬ್ರವರಿ 15ರಂದು ಮಧ್ಯಾಹ್ನ 2:45ರಲ್ಲಿ ತಿಲಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಯನಗರ 9ನೇ ಬ್ಲಾಕ್ ಈಸ್ಟ್ ಎಂಡ್ ಡಿ ಕ್ರಾಸ್ನಲ್ಲಿರುವ ಶಬನಮ್ ಡೆವಲಪರ್ಸ್ ಕಚೇರಿಗೆ ಹೋಗಿದ್ದ ರವಿ ಪೂಜಾರಿ ತಂಡ ಅಲ್ಲಿ ಕೆಲಸ ಮಾಡುತ್ತಿದ್ದ ರವಿ ಮತ್ತು ಶೈಲಜಾ ಮೇಲೆ ಅಕ್ರಮವಾಗಿ ಹೊಂದಿದ್ದ ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ದರು. ರವಿ ಸ್ಥಳದಲ್ಲೇ ಮೃತಪಟ್ಟರೆ ಶೈಲಜಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಕೃತ್ಯ ನಡೆಯುವ ವೇಳೆ ಕಚೇರಿಯಲ್ಲಿದ್ದ ಅಕ್ರಮ್ ಪಾಷಾ ಎಂಬುವವರು ನೀಡಿದ ದೂರಿನ ಮೇಲೆ ತಿಲಕ್ ನಗರ ಪೊಲೀಸರು 2007ರಲ್ಲಿ ರವಿ ಪೂಜಾರಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದರು. ಮೊದಲನೇ ಆರೋಪಿಯಾಗಿದ್ದ ರವಿ ಪೂಜಾರಿ ಎರಡನೇ ಆರೋಪಿ ಸುರೇಶ್ ಪೂಜಾರಿ ತಲೆಮರೆಸಿಕೊಂಡಿದ್ದರು. ಪ್ರಕರಣದಲ್ಲಿ 17 ಜನರ ಬಂಧನವಾಗಿದ್ದರೂ ರವಿ ಪೂಜಾರಿ ಮಾತ್ರ ಪತ್ತೆಯಾಗಿರಲಿಲ್ಲ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಾಗಿತ್ತು. ಮೈಸೂರಿನ ವಿಳಾಸದಲ್ಲಿ ನಕಲಿ ಪಾಸ್ಪೋರ್ಟ್ ಪಡೆದು ಬುರ್ಕಿನಾ ಫಾಸೋಗೆ ತೆರಳಿದ ರವಿ ಪೂಜಾರಿ ಅಲ್ಲಿನ ನಾಗರಿಕತ್ವ ಪಡೆದಿದ್ದ. ಇದರ ಆಧಾರದ ಮೇಲೆ ಹೊಸ ಪಾಸ್ಪೋರ್ಟ್ ಪಡೆದು ಸೆನೆಗಲ್ಗೆ ಬಂದಿದ್ದ. ತಿಲಕನಗರ ಕೊಲೆ ಪ್ರಕರಣ ರೆಡ್ ಕಾರ್ನರ್ ನೋಟಿಸ್ ಮೇಲೆ ರವಿ ಪೂಜಾರಿಯನ್ನು ಸೆನೆಗಲ್ ಪೊಲೀಸರು ಜನವರಿ 19, 2019ರಂದು ಬಂಧಿಸಿದ್ದರು. ಹೆದರಿದ ಈತ ತನ್ನ ವಿರುದ್ಧ ಸುಳ್ಳು ವಂಚನೆ ಕೇಸ್ ದಾಖಲಿಸಿಕೊಂಡಿದ್ದ. ಈ ಕೇಸು ಮುಗಿಯುವವರೆಗೂ ಭಾರತಕ್ಕೆ ಹಸ್ತಾಂತರ ಮಾಡದಂತೆ ವಕೀಲರ ಮೂಲಕ ವಾದ ಮಂಡಿಸಿದ್ದ. ಆದರೆ ವಂಚನೆ ಪ್ರಕರಣವನ್ನು ಕೋರ್ಟ್ ವಜಾ ಮಾಡಿತ್ತು. ಜಾಮೀನಿಗೂ ಅರ್ಜಿ ಸಲ್ಲಿಸಿದ್ದ. ಅದನ್ನೂ ಸಹ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಇದಾದ ಮೇಲೆ ಭಾರತ ಮತ್ತು ಸೆನೆಗಲ್ ನಡುವೆ ರಾಜತಾಂತ್ರಿಕ ಒಪ್ಪಂದ ಇರಲಿಲ್ಲ. ತುರ್ತಾಗಿ ಕೇಂದ್ರ ಸರ್ಕಾರ ಒಪ್ಪಂದ ಮಾಡಿಕೊಂಡು ಫೆಬ್ರವರಿ 22ಕ್ಕೆ ಆರೋಪಿಯನ್ನು ಭಾರತ ಸರ್ಕಾರಕ್ಕೆ ಒಪ್ಪಿಸಿದೆ. ಸದ್ಯ ರವಿ ಪೂಜಾರಿಯನ್ನು ನ್ಯಾಯಾಲಯ ಮಾರ್ಚ್ 7ರವರೆಗೆ ಸಿಸಿಬಿ ಪೊಲೀಸರ ವಶಕ್ಕೆ ನೀಡಿದ್ದು ಮಡಿವಾಳದ ಇಂಟರೋಗೇಷನ್ನಲ್ಲಿ ವಿಚಾರಣೆ ನಡೆಯುತ್ತಿದೆ.